ಲೀನಸ್ ಪೌಲಿಂಗ್ ರಸಾಯನಶಾಸ್ತ್ರದ ವಿಷಯದಲ್ಲಿ ಬಹುದೊಡ್ಡ ಹೆಸರು. ಅನುಬಂಧಗಳ ಮೇಲೆ, ಥಿಯರಿ ಆಫ್ ಕೆಮಿಕಲ್ ಬಾಂಡ್, ಅದರ ಮೇಲೆ ಅವ್ರ ಚಿಂತನೆ ದೊಡ್ಡ ಮಹತ್ವದ ಹೆಜ್ಜೆ ರಸಾಯನಶಾಸ್ತ್ರದಲ್ಲಿ. ಅವರಿಗೆ ನೊಬೆಲ್ ಪ್ರಶಸ್ತಿ ಪಾರಿತೋಷಿಕ ತಂದುಕೊಟ್ಟಿದ್ದು ಈ ವಿಷಯದ ಸಂಶೋಧನೆ. ಆತ ಸಂಶೋಧಕನಾಗಿ, ಶಿಕ್ಷಕನಾಗಿ ಅದೆಷ್ಟು ಜನರಿಗೆ ಸ್ಫೂರ್ತಿ ಕೊಟ್ಟಿದ್ರೋ ಗೊತ್ತಿಲ್ಲಪ್ಪ. ನಾವೆಲ್ಲ ಹುಡುಗರಾಗಿದ್ದಾಗ ಆತ ಒಂದು ಅದ್ಭುತ ನಕ್ಷತ್ರ ಮೇಲೆ. ಅವರ ರಸಾಯನಶಾಸ್ತ್ರ ವಿದ್ಯಾರ್ಥಿಗಳಿಗೆಲ್ಲ ಲೀನಸ್ ಪೌಲಿಂಗ್ ಅಂದ್ರೆ ಫೈನಲ್, ಅದು ದೊಡ್ಡವರು. ಅದ್ರ ಜೊತೆಗೆ ಅವ್ರ ಸ್ವಾತಂತ್ರ್ಯ ಪ್ರಿಯತೆ ಅಸಾಧಾರಣವಾದದ್ದು. ಹಿಂದೆ ವಿಯೆಟ್ನಾಂ ಮೇಲೆ ದಾಳಿಯಾದಾಗ ತೀವ್ರ ಪ್ರತಿಭಟನೆ ಮಾಡಿದವರು ಲೀನಸ್ ಪೌಲಿಂಗ್. ಎಲ್ಲಿವರೆಗೂ ಅಂದ್ರೆ ಅಮೆರಿಕದ ಅಧ್ಯಕ್ಷರಾದಂಥ ನಿಕ್ಸನ್ ಅವರಿಗೆ ಯು ಆರ್ ಎ ಫೂಲ್ ಅಂತ ಕರೆದವರು. ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ನೊಬೆಲ್ ಪ್ರಶಸ್ತಿ ವಿಜೇತರನ್ನು ಒಂದ್ ಕಡೆ ಸೇರಿಸಿ ಒತ್ತಾಯ ತಂದು ಯುದ್ಧ ನಿಲ್ಲೋದಕ್ಕೆ ಕಾರಣ ಆದವರು. ಅದಕ್ಕಾಗಿ ಅವರು 2ನೇ ನೊಬೆಲ್ ಪ್ರಶಸ್ತಿ ಬಂತು, ಶಾಂತಿ ಪ್ರಶಸ್ತಿ ಬಂತು. ಹೀಗೆ ವಿಜ್ಞಾನಕ್ಕೆ ಮತ್ತು ಶಾಂತಿಗೆ 2 ನೊಬೆಲ್ ಪ್ರಶಸ್ತಿ ಪಡ್ಕೊಂಡಂಥವ್ರು ಲೀನಸ್ ಪೌಲಿಂಗ್. ಜಗಮಾನ್ಯರಾದವರು. ಅವರು 1970ರಲ್ಲಿ ಭಾರತಕ್ಕೆ ಬಂದಿದ್ರು. ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಉದ್ಘಾಟನೆಗೆ ಅವರು ಮುಖ್ಯ ಅತಿಥಿ. ಆ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಯಾಗಿದ್ದವರು ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಯಾರಿಗ್ ಗೊತ್ತಿಲ್ಲ ವಿಕ್ರಮ್ ಸಾರಾಭಾಯ್? ಭಾರತದ ಈ ಆಕಾಶಯಾನದ ಸಂಶೋಧನೆಯಲ್ಲಿ ಪ್ರಪ್ರಥಮರವರು, ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಅಂತ ಕರಿತೀವಿ ಅವ್ರನ್ನ. ಅವರು 2 ದಿವಸ ಅವ್ರು ಏನ್ ಮಾಡಿದ್ರು, ಪೌಲಿಂಗ್ ಅವ್ರು ಮೊದಲೇ ಬಂದಿದ್ರಲ್ಲ ಕಾರ್ಯಕ್ರಮಕ್ಕೆ, ಅವ್ರನ್ನ ಕರ್ಕೊಂಡು ದಿಲ್ಲಿ, ಚಂಡೀಗಢ ಸುತ್ತಮುತ್ತಲ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋದ್ರು. ಹಾಗೆ ತಮಗೆ ಅತ್ಯುತ್ತಮ ಅನಿಸಿದಂತ ಕೆಲವು ಶಾಲೆಗಳಿಗೆ ಕರ್ಕೊಂಡು ಹೋದ್ರು, ಶಾಲೆ ಕಾಲೇಜ್ಗಳಿಗೆ ಕರ್ಕೊಂಡು ಹೋದ್ರು. ಕಾರ್ಯಕ್ರಮದ ಉದ್ಘಾಟನೆ ಸಮಯದಲ್ಲಿ ಸ್ವಾಗತ ಭಾಷಣ ಮಾಡಿದಂತಹ ಸಾರಾಭಾಯಿರವರು ಎಲ್ಲ ಹೇಳ್ಬಿಟ್ಟು ಕೊನೆಗೆ, ಸರ್ ನೀವು ನಮ್ಮ ಶಾಲೆಗಳನ್ನ ನೋಡಿದ್ದೀರಿ, ಕಾಲೇಜುಗಳನ್ನ ನೋಡಿದ್ದೀರಿ, ನಮ್ಮ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಎತ್ತಿದ್ರು. ಇವ್ರು ಕೇಳಬಾರ್ದಾಗಿತ್ತು, ಯಾಕಂದ್ರೆ ತುಂಬಾ ನೇರ ಮಾತಾಡುವಂತ ಮನುಷ್ಯ ಪೌಲಿಂಗ್. ತಮ್ಮ ರಾಷ್ಟ್ರಪತಿಯನ್ನೇ ಬಿಡ್ಲಿಲ್ಲ, ಇನ್ನು ವಿಕ್ರಮ್ ಸಾರಾಭಾಯ್ ಬಿಡ್ತಾರ ಅವರು. ಪೌಲಿಂಗ್ ತಮ್ಮ ಭಾಷಣದಲ್ಲಿ ಉತ್ತರ ನೀಡಿದ್ರು. ಅದು ಬಹಳ ಜನ ತಬ್ಬಿಬ್ಬು ಮಾಡ್ತು. ಯಾಕಪ್ಪ ಹಿಂಗ್ ಮಾತಾಡ್ಬಿಟ್ರಿ ಇವರು ಅಂತ ಅನಿಸ್ತದೆ. ಏನ್ ಹೇಳಿದ್ರು ಗೊತ್ತಾ? ಅವ್ರು ಚುರುಕಾಗಿ ಹೇಳಿದ್ರು, ಹೌದು ನಿಮ್ ಶಾಲೆಗಳನ್ನ ನೋಡಿದ್ದೇನೆ, ಕಾಲೇಜ್ಗಳನ್ನ ನೋಡಿದ್ದೇನೆ, ಅದು ಯಾರೋ ಬೇಜಾರು ಮಾಡ್ಕೋಬಾರ್ದು, ಯಾಕಂದ್ರೆ ನಾನು ನೇರವಾಗಿ ಮಾತಾಡೋನು. ನಿಮ್ಮ ಶಾಲೆಗಳಲ್ಲಿ ಪ್ರಥಮ ದರ್ಜೆ ಕಟ್ಟಡಗಳಿದ್ದಾವೆ, ದ್ವಿತೀಯ ದರ್ಜೆಯ ಪ್ರಯೋಗಶಾಲೆಗಳಿದ್ದಾವೆ, ನನ್ನನ್ನು ಕ್ಷಮಿಸಿ, ನಿಮ್ಮಲ್ಲಿ 3ನೇ ದರ್ಜೆ ಶಿಕ್ಷಕರಿದ್ದಾರೆ ಎಂದ್ರು. ಕೆಲವರು ಮಾತಿನಿಂದ ಆಶ್ಚರ್ಯ ಆಯ್ತು, ಕೆಲವು ಸಿಟ್ಟು ಬಂತು, ಕೆಲವು ಮುಜುಗರಾಯ್ತು. ತಪ್ಪು ತಿಳ್ಕೋಬೇಡಿ, ಎಲ್ಲಾ ಶಿಕ್ಷಕರು ಹಾಗೆ ಇರದೇ ಇರಬಹುದು. ಆದರೆ ನಾನು ನೋಡಿದವರಲ್ಲಿ ಬಹಳಷ್ಟು ಜನ 3ನೇ ದರ್ಜೆಯವರೇ ಇದ್ರು. ಯಾಕಂದ್ರೆ ನಾನು ಶಿಕ್ಷಕರನ್ನು ಅಳೆಯುವಂತ ಮಾನದಂಡ ಬೇರೆ ಇದೆ. ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಹೋದೆ, ಎಷ್ಟು ಒಳ್ಳೊಳ್ಳೆ ಪುಸ್ತಕ ಇದಾವೆ ಗೊತ್ತಾ? ಒಂದು ಪುಸ್ತಕ ತಗೊಂಡೆ, ನಾನು ಪುಸ್ತಕ ಮೊದಲನೇ ಪುಟದಿಂದ ಓದಲ್ಲ, ಕೊನೆ ಪುಟದಿಂದ ಓದೋಕ್ ಶುರು ಮಾಡ್ತೀನಿ. ಕೊನೆ ಪುಟ ಯಾವ್ದು ಹೇಳಿ? ಪುಸ್ತಕ ಯಾರಿಗೆ ಕೊಟ್ಟಿದ್ದಾರೆ ಅಂತ ಬರ್ದಿರ್ತಾರೆ, ಇಶ್ಯೂ ಪೇಜ್ ಅಂತ ಇರುತ್ತೆ, ಯಾರ್ಯಾರು ಕೊಟ್ಟಿದ್ದಾರೆ. ಗ್ರಂಥಪಾಲಕರಿಗೆ ಕೇಳಿದೆ, ಈ ಪುಸ್ತಕನ ಎಷ್ಟು ಜನ ಶಿಕ್ಷಕರು ಓದಿದ್ದಾರೆ ಅಂತ. ಆಕೆ ಹೇಳಿದ್ರು, ಇಲ್ಲ ಸರ್, ಶಿಕ್ಷಕರು ಜಾಸ್ತಿ ಓದಿಲ್ಲ, ಆಗ ಕೆಲವು ವಿದ್ಯಾರ್ಥಿಗಳು ತಗೊಂಡು ಹೋಗ್ತಾರೆ ಅಷ್ಟೇನೆ. ಇಂಥ ಅನೇಕ ಪುಸ್ತಕಗಳನ್ನ ಕಂಡೆ ನಾನು. ಅಂದ್ರೆ ಬಹಳಷ್ಟು ಪುಸ್ತಕಗಳನ್ನ ಶಿಕ್ಷಕರು ಓದಿಲ್ಲ ಅಂತಾಯ್ತು. ಲ್ಯಾಬ್ರಾಟರಿಗೆ ಹೋದೆ. ಲ್ಯಾಬ್ರಾಟರಿಗೆ ಹೋದಾಗ ಅತ್ಯುತ್ತಮ ಉಪಕರಣಗಳಿದ್ದಾವೆ. ಒಂದು ಡಿಜಿಟಲ್ ವೋಲ್ಟಾಮೀಟರ್ ಇತ್ತು, ಈ ಕಾಲಕ್ಕೆ ಅಪರೂಪ, ಅದು ಶಾಲೆಯಲ್ಲಿ ಇದೆಯಲ್ಲ. ನಾನು ಹೇಳಿದೆ, ಅಡ್ಡಿಲ್ಲ, ವೆರಿ ಗುಡ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ, ಇದು ಮಕ್ಕಳಿಗೆ ಕೊಡ್ತೀರಲ್ಲ ಪ್ರಯೋಗ ಮಾಡೋದಕ್ಕೆ ಅಂತ ಕೇಳಿದೆ. ಆ ಟೀಚರ್ ಹೇಳಿದ್ರು, ಇಲ್ಲ ಸರ್, ಅದನ್ನ ಮಕ್ಕಳು ಮುರಿದು ಬಿಡ್ತಾರೆ ಅಂತ ತೋರ್ಸಲ್ಲ ಸರ್, ಕಪಾಟಲ್ಲಿ ಹಾಕಿಟ್ಟು ತೋರಿಸ್ತೀವಿ ಅಷ್ಟೇನೆ ಅಂದ್ರು. ಬರೀ ಅಲಂಕಾರಕ್ಕಿಟ್ಟದ್ದ ಅದು. ನಾನು ಹೇಳ್ತೇನೆ, ಒಂದು ತೆಂಗಿನ ಚಿಪ್ಪು ತಗೊಂಡು ವೋಲ್ಟಾಮೀಟರ್ ಮಾಡ್ಕೊಳ್ಳಿ, ಆದರೆ ಚೆನ್ನಾಗಿರೋ ಉಪಕರಣವನ್ನು ಉಪಯೋಗಿಸದೇ ಇರೋದಿದೆಯಲ್ಲ, ಅದು ಅಪರಾಧ. ಅವ್ರು ಹೇಳ್ತಾರೆ, ಉಪಕರಣ ಇಲ್ಲದೆ ಇರೋದು ದೌರ್ಭಾಗ್ಯ. ಮಕ್ಕಳಿಗೆ ಪ್ರಯೋಗ ಉಪಕರಣ ಇಲ್ಲದೆ ಇರೋದು ದೌರ್ಭಾಗ್ಯ, ಇಂದುದು ಕೊಡದೆ ಹೋದರೆ ಅಪಚಾರ ಅದು. ಅದರಿಂದ ಈ ಶಿಕ್ಷಕರ ಕಣ್ಣುಗಳಲ್ಲಿ ನೋಡಿದೆ ನಾನು, ಕಲಿಸ್ಬೇಕು ಅಂತ ತೀವ್ರತೆ ಕಾಣಿಸ್ಲಿಲ್ಲ. ಎಲ್ರಿಗೂ ಒಂದು ಪ್ರಶ್ನೆ ಕೇಳಿದೆ, ಶಿಕ್ಷಕರಿಗೆ ಒಂದೇ ಪ್ರಶ್ನೆ ಕೇಳಿದೆ, ಯಾರೂ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಏನ್ ಪ್ರಶ್ನೆ ಗೊತ್ತಾ ನಂದು? ಕಳೆದ ವರ್ಷ ನಿಮ್ಮದೇ ವಿಷಯದಲ್ಲಿ, ಯಾವ ವಿಷಯ ಪಾಠ ಮಾಡ್ತೀರೋ ಆ ವಿಷಯದಲ್ಲಿ ನೀವು ಓದಿದಂಥ 3 ಪುಸ್ತಕದ ಹೆಸರು ಹೇಳಿ ಎಂದೆ. ನಾನು ಪುಸ್ತಕ ವಿಮರ್ಶೆ ಮಾಡಿ ಅಂತ ಕೇಳಲಿಲ್ಲ. ಕಳೆದ ವರ್ಷ ನಿಮ್ಮ ವಿಷಯದಲ್ಲೇ ನೀವು ಓದಿದಂಥ 3 ಪುಸ್ತಕದ ಹೆಸರು ಹೇಳಿ ಎಂದೆ. ಯಾರೋ ಒಬ್ಬರು 1 ಹೇಳಿದ್ರು, ಯಾರೋ ಅಪರೂಪಕ್ಕೆ 2 ಹೇಳಿದ್ರು, 3 ಪುಸ್ತಕದ ಹೆಸರು ಯಾರೂ ಹೇಳಲಿಲ್ಲ. ಅಂದ್ರೆ ಏನರ್ಥ ಹೇಳಿ? ಮೇಷ್ಟ್ರು ಓದೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಇದು ಬಹಳ ದುಃಖದ ವಿಷಯ. ಅವ್ರು ಹೇಳ್ತಾರೆ, ಆ ಶಿಕ್ಷಕರ ಕಣ್ಣಲ್ಲಿ ನಾನು ತೀವ್ರತೆಯನ್ನ, ಉತ್ಸುಕತೆಯನ್ನ ಕಾಣಿಸ್ಲಿಲ್ಲ. ಈ ಪರಿಸ್ಥಿತಿ ತಿರುಗು ಮುರುಗಾದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದು. ನಿಮ್ಮಲ್ಲಿ ಪ್ರಥಮ ದರ್ಜೆ ಶಿಕ್ಷಕರಿರಲಿ, ದ್ವಿತೀಯ ದರ್ಜೆ ಪ್ರಯೋಗಾಲಯದ ನಡೀತದೆ, ಕಟ್ಟಡ 3ನೇ ದರ್ಜೆ ಆದ್ರೂ ಸರಿ. ಈ ಮಾತು ಅದ್ಭುತ ಅನ್ಸ್ಬಿಡ್ತು. ಶಿಕ್ಷಕನಾಗಿ ನನಗೊಂದು ದೊಡ್ಡ ಚಾವಟಿ ಏಟದ್ ನನಗದು. ಹೌದಲ್ವಾ? ನಾನು ಮೇಷ್ಟ್ರ ದಿವಸನೇ ಓದೋದು ನಿಲ್ಲಿಸ್ಬಿಡ್ತೇನಾ? ಎಲ್ಲಿವರೆಗೂ ನಾನು ಓದಲ್ವೋ ಅಲ್ಲಿವರೆಗೂ ನಾನು ಮೇಷ್ಟ್ರ ಆಗೋದಕ್ಕೆ ಅರ್ಹತೆನೇ ಇಲ್ಲ ನನಗೆ. ರಾಜರತ್ನಂ ನನಗೆ ಹೇಳೋರು, 10,000 ಸಾಲು ಓದಿದ್ರೆ 1 ಸಾಲು ಬರೆಯೋ ಶಕ್ತಿ ಬರುತ್ತೆ ಅಂತ. ಹಾಗೆ ನಾನು 10 ಪುಸ್ತಕ ಓದಿದಾಗ ಮಕ್ಕಳಿಗೆ ಒಂದು ಸ್ವಲ್ಪ ಹೇಳೋ ವಿಷಯ ಬಂದಿತ್ತು. ಒಬ್ಬ ಸೃಜನಶೀಲ ಶಿಕ್ಷಕ ಮರದ ಕೆಳಗೂ ಕೂಡ ಅದ್ಭುತ ಪಾಠ ಮಾಡ್ತಾನೆ, ಮಕ್ಕಳಲ್ಲಿ ಆಸಕ್ತಿಯ ಬುಗ್ಗಿಯನ್ನು ಒಕ್ಕಿಸ್ತಾನೆ. ಆಸಕ್ತಿ ಇಲ್ಲದಂತ ಶಿಕ್ಷಕ ಹವಾನಿಯಂತ್ರಿತ ಕೊಠಡಿಯಲ್ಲೂ ಕೂಡ ಮಕ್ಕಳಿಗೆ ನಿದ್ರೆ ಬರೆಸ್ತಾನೆ. ಈಗ ನಮಗೆ ಬೇಕಾದದ್ದು
ಅಂತಹ ಸೃಜನಶೀಲ ಶಿಕ್ಷಕರು ಅವರೇ ನಮ್ಮ ಭವಿಷ್ಯದ ರೂವಾರಿಗಳು. ಅಂಥವ್ರು ನಮಗೆ ಬೇಕೀಗ.